ಸರ್ಕಾರ ಫುಟ್ಪಾತ್ ತೆರವಿಗೆ ಮುಂದಾಗಿದೆ. ಫುಟ್ಪಾತ್ ತೆರವು ಮಾಡ್ತಾ ಇದ್ದಂತಹ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆದಿರುವಂತಹ ಘಟನೆ ಶಿವಾಜಿನಗರದಲ್ಲಿ ನಡೆದಿದೆ. ಶಿವಾಜಿನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಮಾಡ್ತಾ ಇದ್ದ ಸಂದರ್ಭದಲ್ಲಿ ದೊಡ್ಡ ಹೈಡ್ರಾಮಾವೇ ನಡೆದು ಹೋಗಿದೆ. ಫುಟ್ಪಾತ್ ತೆರವು ಕಾರ್ಯ ನಡೀತಾ ಇದೆ. ಶಿವಾಜಿನಗರದಲ್ಲಿ ದೊಡ್ಡ ಹೈಡ್ರಾಮಾ ನಡೀತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಸ್ಥಳೀಯರು ಹಾಗೂ ಅಧಿಕಾರಿಗಳ ನಡುವೆ ಅಲ್ಲಿ ಮಾತಿನ ಚಕಮಕಿ. ಫುಟ್ಪಾತ್ ತೆರವಿಗೆ ಹೋದ ಅಧಿಕಾರಿಗಳ ಮೇಲೆ ನಡೆದಿರುವಂತಹ ಹಲ್ಲೆಯನ್ನು ನೀವು ಗಮನಿಸ್ತಾ ಇದ್ದೀರಾ. ಇದು ಶಿವಾಜಿನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಸಂದರ್ಭದಲ್ಲಿ ನಡೆದಿರುವಂತಹ ಭಾರೀ ಹೈಡ್ರಾಮಾ. ಪಾಲಿಕೆ ಅಧಿಕಾರಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವಂತಹ ಆರೋಪ ಇಲ್ಲಿ ಕಂಡು ಬರ್ತಾ ಇದೆ. ಇಂಜಿನಿಯರ್ ಮಾಧವರಾವ್ ಸೇರಿದಂತೆ ಸಿಬ್ಬಂದಿ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಹೆಲ್ಮೆಟ್ ಹಾಗೂ ಕೈಗೆ ಸಿಕ್ಕ ವಸ್ತುಗಳಿಂದ ಹಲ್ಲೆಯನ್ನು ಮಾಡಿರುವಂಥದ್ದು, ಜೊತೆಗೆ ಧಿಕ್ಕಾರ ಕೂಗ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀರಾ. ಸುರಕ್ಷಿತ ಪಾದಚಾರಿ ಮಾರ್ಗ ಕಾರ್ಯಾಚರಣೆ ವೇಳೆ ನಡೆದಿರುವಂತಹ ಘಟನೆ ಇದು. ಅಲ್ಲಿ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾರೆ. ಕೈಗೆ ಕುರ್ಚಿ, ಚೇರು, ಏನೇನು ವಸ್ತುಗಳು ಸಿಗ್ತದೆ ಎಲ್ಲವನ್ನು ತಗೊಂಡು ಅಧಿಕಾರಿಗಳ ಮೇಲೆ ಅಲ್ಲಿ ಹಲ್ಲೆ ಮಾಡ್ತಾ ಇರುವಂಥದ್ದನ್ನ ಗಮನಿಸ್ತಾ ಇದ್ದೀರಾ. ಸೇಮ್ ಟು ಸೇಮ್ ಬಿಡದಿಯಲ್ಲೂ ಕೂಡ ಮೊನ್ನೆ ಇದೇ ರೀತಿಯಾದಂಥ ಇನ್ಸಿಡೆಂಟ್ ಆಗಿತ್ತು. ಸರ್ವೆಗೆ ಬಂದಂಥ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆದಿತ್ತು. ಇಲ್ಲಿ ಅಧಿಕಾರಿಗಳದ್ದು ಅಥವಾ ಈ ಸರ್ವೆ ಮಾಡ್ತಾ ಇರುವಂಥ ಸಿಬ್ಬಂದಿಗಳದ್ದು ಏನೂ ತಪ್ಪಿರಲ್ಲ. ಸರ್ಕಾರ ಅವರಿಗೆ ನೇಮಿಸಿರ್ತದೆ. ಪಾಪ ಅವ್ರು ಬಂದು ಅವ್ರ ಕೆಲಸ, ಅವ್ರು ಏನು ಕರ್ತವ್ಯ ಇರುತ್ತೆ ಅದನ್ನು ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಫುಟ್ಪಾತ್ ತೆರವು ಮಾಡ್ತಾ ಇರೋದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಫುಟ್ಪಾತ್ ತೆರವು ಮಾಡಲೇಬೇಕು. ಪಾದಚಾರಿಗಳ ಮಾರ್ಗ ಇವತ್ತು ನೀವು ಆಕ್ರಮಿಸ್ಕೊಂಡು ಅಲ್ಲಿ ಅಂಗಡಿಗಳನ್ನು ಹಾಕ್ಕೊಂಡ್ರೆ ಪಾದಚಾರಿಗಳು ಎಲ್ಲಿ ಓಡಬೇಕು, ಎಲ್ಲಿ ಹೋಗಬೇಕು? ಈ ಥರ ಪಾದಚಾರಿ ಮಾರ್ಗಗಳು ಇಲ್ಲದೇ ಸಾಕಷ್ಟು ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ. ಪಾದಚಾರಿ ಮಾರ್ಗ ಇದೆಯೋ ಇಲ್ಲೋ ಅನ್ನುವಂಥದ್ದೇ ಈಗ ಗೊತ್ತಾಗ್ತಾ ಇಲ್ಲ ಬೆಂಗಳೂರಿನಲ್ಲಿ. ಇಲ್ಲಿ ನಿಮಗೆ ಅವರಿಗೆ ಸರಿಯಾದ ಕ್ರಮದಲ್ಲಿ ನೋಟಿಸ್ ಕೊಡಬೇಕಾಗ್ತದೆ. ಈ ನೋಡಿ ನಾವು ತೆರವು ಮಾಡ್ತಾ ಇದ್ದೀವಿ, ಇಷ್ಟು ದಿನ ಗಡುವಿದೆ, ಆ ಗಡುವಿನ ಒಳಗಡೆ ನೀವು ಇಲ್ಲಿ ಎಲ್ಲ ಎತ್ತಂಗಡಿ ಮಾಡಬೇಕು ಅಂತ. ಇಲ್ಲಿ ಶಿವಾಜಿನಗರದಲ್ಲಿ ಆ ರೀತಿಯಾದಂಥ ಇನ್ಸಿಡೆಂಟ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಅಥವಾ ಸರ್ಕಾರನ ನಾವು ನೋಡೇ ಬಿಡೋಣ ಅಂತ ಅಲ್ಲಿಯ ಜನ ಏನಾದರೂ ಜಿದ್ದಾಜಿದ್ದಿಗೆ ಬಿದ್ದಿದ್ದಾರೋ. ಒಟ್ಟಿನಲ್ಲಿ ಈ ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆಗೆ ಬಂದಂಥ ಅಧಿಕಾರಿಗಳ ಮೇಲೆ ಹಿಗ್ಗಾಮುಗ್ಗ ಥಳಿಸ್ತಾ ಇರುವಂಥದ್ದನ್ನ ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿಯ ಒಂದಿಷ್ಟು ಅಂಗಡಿ ಮಳಿಗೆಗಳನ್ನು ಇಟ್ಕೊಂಡಂಥವ್ರು. ಫುಟ್ಪಾತ್ ತೆರವು ಕಾರ್ಯಾಚರಣೆ ಕೇವಲ ಯಾವುದೋ ಒಂದು ಏರಿಯಾಗಳಿಗೆ ಸೀಮಿತ ಆಗಬಾರ್ದು. ಮತ್ತು ಯಾರ್ಯಾರೆಲ್ಲ ಫುಟ್ಪಾತ್ ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ, ಅವರು ದೊಡ್ಡ ದೊಡ್ಡ ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಬಲಾಢ್ಯರಿರ್ಬೋದು, ಅಲ್ಲೂ ಕೂಡ ತೆರವು ಕಾರ್ಯ ಆಗಬೇಕು. ಕೇವಲ ಈ ಬಡಬಗ್ಗರಿಗೆ ಮಾತ್ರ ನಿಮ್ಮ ಪರಾಕ್ರಮವನ್ನು, ಪೌರುಷವನ್ನು ತೋರಿಸಿದ್ರೆ ಸಾಕಾಗಲ್ಲ. ಎಲ್ಲ ಕಡೆಯೂ ಕೂಡ ಅದು ಒಳ್ಳೆ ರೀತಿಯಲ್ಲಿ ತೆರವು ಕಾರ್ಯ ಆದರೆ ಅದು ಒಂದು ಒಳ್ಳೆಯದೇ. ಯಾಕಂದರೆ ಇವತ್ತು ಪಾದಚಾರಿಗಳಿಗೆ ಮಾರ್ಗ ಬೇಕೇ ಬೇಕು. ಅದು ಮಸ್ಟ್ ಆ್ಯಂಡ್ ಶುಡ್ ಅದು ಬೇಕು. ಯಾಕಂದರೆ ಇವತ್ತು ಜನಜಂಗುಳಿಯಿಂದ ಕೂಡಿರುವಂಥ ಈ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಇಲ್ಲಾಂದರೆ ಪಾದಚಾರಿಗಳು ಎಲ್ಲಿ ಹೋಗಬೇಕು? ಹಾಗಾಗಿನೇ ಅಲ್ವಾ ಈ ಥರ ಮಿತಿ ಮೀರ್ತಾ ಇರುವಂಥ ಜನಸಂಖ್ಯೆಯಿಂದ, ಕಿಕ್ಕಿರಿದು ಸೇರಿರುವಂಥ ಈ ಜನಸಂಖ್ಯೆಯಿಂದ ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ. ಫುಟ್ಪಾತ್ ಇಲ್ದಾನೆ ಪಾಪ ಜನ ರಸ್ತೆಯಲ್ಲಿ ಹೋಗ್ತಾ ಇದ್ದಾರೆ. ರಸ್ತೆಯಲ್ಲಿ ಹೋದಾಗ ಏನಾಗ್ತಾ ಇದೆ, ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಹಾಗಾಗಿ ಫುಟ್ಪಾತ್ ತೆರವು ಕಾರ್ಯ ಇದು ಒಳ್ಳೆಯ ಲಕ್ಷಣವೇ, ಆದರೆ ಕ್ರಮಬದ್ಧವಾಗಿ ಆಗಬೇಕಾಗ್ತದೆ. ಆ ಸಂಬಂಧಪಟ್ಟಂತಹ ಅಂಗಡಿ ಮಳಿಗೆಗಳ ಒಂದು ಮಾಲೀಕರು ಯಾರಿದ್ದಾರೆ ಅವರಿಗೆ ಸರ್ಕಾರ ಅಥವಾ ಈ GBA ನೋಟಿಸನ್ನು ಕೊಡಬೇಕು. ನಿಮಗೆ ಇಂತಿಷ್ಟು ಸಮಯ ಕೊಡ್ತೀವಿ, ಆ ಸಮಯದೊಳಗಡೆ ನೀವೆಲ್ಲ ಇಲ್ಲಿ ತೆರವು ಮಾಡಬೇಕು ಅಂತ. ನೀವು ತೆರವು ಮಾಡಲಿಲ್ಲ ಅಂದರೆ ಆ ಗಡಿ ಮೀರಿದ ಮೇಲೆ ನಿಮಗೆ ಸಹಜವಾಗಿ ಅಲ್ಲಿ JCBಗಳು ಗರ್ಜನೆಯನ್ನು ಮಾಡ್ತವೆ. ಹಾಗಾಗಿ ಈ ಹೆಲ್ಮೆಟ್ ಮತ್ತು ಕೈಗೆ ಸಿಕ್ಕ ವಸ್ತುಗಳಿಂದ ಈಗ ಹಲ್ಲೆ ಮಾಡ್ತಾ ಇರುವಂತಹ ದೃಶ್ಯಾವಳಿ ನೀವು ಶಿವಾಜಿನಗರದಲ್ಲಿ ಗಮನಿಸ್ತಾ ಇದ್ದೀರಾ. ಸುರಕ್ಷಿತ ಪಾದಚಾರಿ ಮಾರ್ಗ ಕಾರ್ಯಾಚರಣೆ ಸಂದರ್ಭದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಸ್ಥಳೀಯರು ಹಾಗೂ ಕಿಡಿಗೇಡಿಗಳಿಂದ ಈಗ ಹಲ್ಲೆ ಮಾಡಿರುವಂತಹ ಆರೋಪವೂ ಇಲ್ಲಿ ಬಲವಾಗಿ ಕೇಳಿ ಬರ್ತಾ ಇದೆ. ಒಟ್ಟಿನಲ್ಲಿ ಈ ಶಿವಾಜಿನಗರಕ್ಕೆ ಸಹಜವಾಗಿ ಸಾಕಷ್ಟು ಜನ ಶಾಪಿಂಗಿಗಂತ ಬರ್ತಾ ಇರ್ತಾರೆ. ಇನ್ನು ಶಿವಾಜಿನಗರ ವ್ಯಾಪಾರಿಗಳು, ಸ್ಥಳೀಯರಿಗೆ ಕಾನೂನು ಭಯನೇ ಇಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ಶಿವಾಜಿನಗರಕ್ಕೆ ಏನಾದರೂ ಪ್ರತ್ಯೇಕ ಕಾನೂನು ಇದೆಯಾ? ಹಾಗಾದರೆ ಎಲ್ರಿಗೂ ಒಂದೇ ಕಾನೂನಲ್ವಾ? ಬೇರೆ ಬೇರೆ ಏರಿಯಾಗಳಲ್ಲೂ ಕೂಡ ತೆರವು ಕಾರ್ಯ ಮಾಡ್ತಾ ಇದ್ದಾರೆ. ಇದೇನು ದಿಢೀರಂತ ಶಿವಾಜಿನಗರಕ್ಕೇನು ಬಂದಿಲ್ಲ. ಹಾಗಾಗಿ ಶಿವಾಜಿನಗರದ ನಿವಾಸಿಗಳು
ಸ್ವಲ್ಪ ನೋಡಬೇಕು ಸರ್ಕಾರ ಏನಕ್ಕೆ ಹಿಂಗೆ ಮಾಡ್ತಾ ಇದೆ, ಯಾರಿಗೋಸ್ಕರ ಅನುಕೂಲ ಮಾಡ್ತಾ ಇದೆ ಅನ್ನೋವಂಥದ್ದು ಗಮನಿಸಬೇಕು. ಈಗ ನೀವಲ್ಲಿ ವ್ಯಾಪಾರ ಮಾಡ್ತಾ ಇದ್ದರೆ ನೀವು ಕೂಡ ಸಾರ್ವಜನಿಕರ ಲಿಸ್ಟಲ್ಲೇ ಬರ್ತೀರಲ್ವಾ? ಎಸ್, ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಜಯಶ್ರೀ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಜಯಶ್ರೀ, ಈಗ ಕಳೆದ ಕೆಲವು ದಿನಗಳಿಂದ GBA ಈ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಮುಂದಾಗಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ಶಿವಾಜಿನಗರದಲ್ಲೂ ಕೂಡ ಒತ್ತುವರಿ ತೆರವು ಮಾಡಲಿಕ್ಕೆ ಹೋದಂತಹ ಸಿಬ್ಬಂದಿಗಳ ಮೇಲೆ, ಅಧಿಕಾರಿಗಳ ಮೇಲೆ ಹಲ್ಲೆಯನ್ನು ಮಾಡ್ತಾ ಇದ್ದಾರೆ. ಶಿವಾಜಿನಗರಕ್ಕೆ ಏನಾದರೂ ಪ್ರತ್ಯೇಕ ಕಾನೂನು ಇದೆಯಾ ಅಂತ ಈಗ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಜಯಶ್ರೀ. ಎಸ್ ಸಚಿನ್, ಶಿವಾಜಿನಗರ ಬಸ್ ನಿಲ್ದಾಣದ ಆಸುಪಾಸಿನಲ್ಲಿ ಫುಟ್ಪಾತ್ ಗಳನ್ನ ಆಕ್ರಮಿಸಿಕೊಂಡು ವ್ಯಾಪಾರ ಮಾಡ್ತಿದ್ದಂತಹ ವ್ಯಾಪಾರಿಗಳನ್ನ ಏಕಾಏಕಿ ಅಂದ್ರೆ ನೋಟಿಸ್ ಸಿಬ್ಬಂದಿಗಳು ಏಕಾಏಕಿ JCB ತಂದು ತೆರವು ಮಾಡೋದಕ್ಕೆ ಆರಂಭಿಸಿದ್ರು. ಈ ಸಮಯದಲ್ಲಿ ಏನಾಗಿದೆ ಅಂತ ಹೇಳ್ತಿದ್ದಂಗೆ ಕಾರ್ಯಾಚರಣೆ ಆಗ್ತಿದ್ದಂಗೆ ಕೆಲ ಸ್ಥಳೀಯ ವ್ಯಾಪಾರಿಗಳು ಮತ್ತೆ ಸ್ಥಳೀಯ ಸಂಘಟನೆಯ ಮುಖಂಡರು ಅಧಿಕಾರಿಗಳನ್ನ ತಡೆದು ತೀವ್ರ ವಾಗ್ವಾದಕ್ಕೆ ಇಳಿದಿದ್ದಾರೆ. ಈ ಸಂದರ್ಭದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಆರಂಭದಲ್ಲಿ ಮಾತಿನ ಚಕಮಕಿಯಿಂದ ಶುರುವಾದ ಗಲಾಟೆ ಕ್ಷಣಾರ್ಥದಲ್ಲಿ ಕೈ ಮಿಲಾಯಿಸುವ ಹಂತಕ್ಕೆ ಕೂಡ ತಲುಪಿತ್ತು. ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಮೇಲೆ ಸ್ಥಳೀಯರು ಮತ್ತು ವ್ಯಾಪಾರಿಗಳು ಏಕಾಏಕಿ ಮುಗಿಬಿದ್ದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಇನ್ನು ಈ ಜಗಳ ಅಷ್ಟಕ್ಕೆ ನಿಲ್ಲದೆ ಪಾಲಿಕೆಯ ಇಂಜಿನಿಯರ್ಗಳು ಹಾಗೂ JCB ಚಾಲಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಕೂಡ ಮಾಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗಿದೆ. ಇನ್ನು ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಮತ್ತೆ ಪಾಲಿಕೆಯ ಸಿಬ್ಬಂದಿ ನೀಡಿದ ಮಾಹಿತಿಗಳ ಪ್ರಕಾರ ಕೆಲ ಕಿಡಿಗೇಡಿಗಳು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಹೆಲ್ಮೆಟ್ ಬಳಸಿ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಲು ಯತ್ನಿಸಿದ್ದಾರೆ. ಹಾಗೇನೆ ಮುಖಕ್ಕೆ ಅಂದ್ರೆ ಅಧಿಕಾರಿಗಳ ಮುಖಕ್ಕೆ ಪೆಪ್ಪರ್ ಸ್ಪ್ರೇ ಮಾಡಿ ಭೀಕರವಾಗಿ ಹಲ್ಲೆ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಸದ್ಯ ಈ ಘಟನೆಗೆ ಸಂಬಂಧಿಸಿದಂತೆ ಸಂತ್ರಸ್ತ ಪಾಲಿಕೆ ಅಧಿಕಾರಿಗಳು ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿ ಪ್ರಕರಣ ಕೂಡ ದಾಖಲಾಗಿದೆ. ಹಾಗಾದ್ರೆ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದವರು ಅಧಿಕಾರಿಗಳ ಮೇಲೆ ಪೆಪ್ಪರ್ ಸ್ಪ್ರೇ ಹಾಗೂ ಹೆಲ್ಮೆಟ್ ನಿಂದ ಹಲ್ಲೆ ನಡೆಸಿದ ಕಿಡಿಗೇಡಿಗಳ ಪತ್ತೆಗೆ ಪೊಲೀಸರು ಈಗ CCTV ಫೂಟೇಜ್ ಆಧರಿಸಿ ಜಾಲವನ್ನ ಬೀಸಿದ್ದಾರೆ. ಒಟ್ನಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಒತ್ತುವರಿ ತೆರವು ಮಾಡಲು ಹೋದ ಅಧಿಕಾರಿಗಳ ಮೇಲೆಯೇ ಹಲ್ಲೆ ನಡೆದಿರುವುದು ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು ಸಚಿನ್. ಜಯಶ್ರೀ, ಇಲ್ಲಿ ಪೆಪ್ಪರ್ ಸ್ಪ್ರೇ ತಗೊಂಡ್ಬಂದಿದ್ರು, ಮತ್ತು ಕೆಲವೊಂದಿಷ್ಟು ಅಲ್ಲಿ ಕುರ್ಚಿ, ಮೇಜು, ಕೈಗೆ ಏನೇನು ಸಿಗುತ್ತೆ ಎಲ್ಲ ವಸ್ತುಗಳನ್ನು ಈಗ ತಗೊಂಡು ಬಂದು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಅಂದರೆ ಇವರು ಪಕ್ಕಾ ಪ್ರೀಪ್ಲ್ಯಾಂಡ್ ಆಗಿದ್ರು ಅಂತ ಕಾಣಿಸುತ್ತೆ. ಈ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದಂತಹ ಅಲ್ಲಿಯ ಕೆಲವೊಂದಿಷ್ಟು ನಿವಾಸಿಗಳ ಮೇಲೆ ಏನಾದರೂ FIR ದಾಖಲಾಗಿದೆಯಾ? ಹೌದು, ಇವಾಗ ಸದ್ಯಕ್ಕೀಗ ಯಾರು ಹಲ್ಲೆ ನಡೆಸಿದ್ದಾರೆ ಅವರನ್ನ ಬಂಧಿಸಿ ವಿಚಾರಣೆಯನ್ನ ಕೈಗೊಳ್ತಿದ್ದಾರೆ. ಅವ್ರು ಈ ರೀತಿ ಯಾಕೆ ಮಾಡಿದ್ರು? ಯಾಕೆಂದ್ರೆ ಎಲ್ಲಾ ಕಡೆ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ, ಶಿವಾಜಿನಗರದಲ್ಲಿ ಮಾತ್ರ ಅಲ್ಲ. ಹಾಗಾಗಿ ಇನ್ನೇನು ಮಾಹಿತಿ ಅಂದ್ರೆ ಇನ್ನು ಸಾಕಷ್ಟು ಮಾಹಿತಿಗಳು ಇನ್ನು ನಮ್ಗೆ ಲಭ್ಯವಾಗಬೇಕಾಗಿದೆ ಸಚಿನ್. ಜಯಶ್ರೀ, ಅಲ್ಲಿ ವ್ಯಾಪಾರಿಗಳು ಹಲ್ಲೆ ಮಾಡಿದ್ರ ಅಥವಾ ಅಲ್ಲಿಯ ನಿವಾಸಿಗಳು ಹಲ್ಲೆ ಮಾಡಿದ್ರ ಅಂತ? ವ್ಯಾಪಾರಿಗಳು, ನಿವಾಸಿಗಳು, ಹಾಗೇನೆ ಅಂದ್ರೆ ಇವರು ಅಧಿಕಾರಿಗಳು ಬರ್ತಿದ್ದಂಗೆ ಅಂದ್ರೆ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಬರ್ತಿದ್ದಾರೆ ಅಂತ ಹೇಳುವ ವಿಷಯ ತಿಳಿಯುತ್ತಿದ್ದಂಗೆ ಅಲ್ಲಿನ ಸ್ಥಳೀಯ ಮುಖಂಡರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಅಲ್ಲಿನ ವ್ಯಾಪಾರಸ್ಥರು ಮತ್ತೆ ಸ್ಥಳೀಯರು. ಹಾಗಾಗಿ ಎಲ್ಲರೂ ಸೇರಿ ಒಟ್ಟಾಗಿ ಹಲ್ಲೆ ನಡೆಸಿದ್ದಾರೆ ಸಚಿನ್. ಧನ್ಯವಾದ ಜಯಶ್ರೀ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸಾಕಷ್ಟು ಒತ್ತುವರಿ ತೆರವು ಕಾರ್ಯ ನಡೀತಾ ಇದೆ ಸರ್ಕಾರದ ವತಿಯಿಂದ. ಜೊತೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು, ಸರ್ಕಾರ ಏನು ಸೂಚಿಸುತ್ತೆ, ಸಂಬಂಧಪಟ್ಟಂತಹ ಅಧಿಕಾರಿಗಳು ಏನು ಸೂಚಿಸ್ತಾರೆ, ಅಲ್ಲಿ ಸಿಬ್ಬಂದಿಗಳು ಬಂದು ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾರೆ. ಆದರೆ ನೀವು ಬೇರೆ ಬೇರೆ ಏರಿಯಾದಲ್ಲೆಲ್ಲ ಈ ರೀತಿಯಾದಂತಹ ಹೈಡ್ರಾಮಾ ನಡೆದಿರುವಂಥ ಇನ್ಸಿಡೆಂಟ್ ನಡೆದಿಲ್ಲ. ಇಲ್ಲಿ ಶಿವಾಜಿನಗರಕ್ಕೆ ಮಾತ್ರ ಯಾಕೆ ಈ ರೀತಿಯಾದಂತಹ ಇನ್ಸಿಡೆಂಟ್ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ನೋಡಿ, ಅಲ್ಲಿಯ ನಿವಾಸಿಗಳ ಜೊತೆಗೆ ವ್ಯಾಪಾರಸ್ಥರು ಸೇರಿಕೊಂಡು ಅಲ್ಲಿ ಸಂಬಂಧಪಟ್ಟಂತಹ ಸಿಬ್ಬಂದಿಗಳ ಮೇಲೆ, ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳದ್ದು ಏನು ತಪ್ಪಿದೆ ಪಾಪ? ಅಲ್ಲಿ ಸರ್ವೆ ಅಧಿಕಾರಿಗಳದ್ದು ಏನೂ ತಪ್ಪಿಲ್ಲ. ಸರ್ಕಾರ ಏನು ಸೂಚಿಸಿರುತ್ತೆ ಅಥವಾ GBA ಏನು ಸೂಚಿಸಿರುತ್ತೆ ಆ ಸೂಚನೆ ಮೇರೆಗೆ ಬಂದು ಅಲ್ಲಿ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇರ್ತಾರೆ. ನೋಡಿ, 16 ವರ್ಷದಿಂದ ನೀವು ಅಲ್ಲಿ ವ್ಯಾಪಾರ ಮಾಡ್ತಾ ಇರ್ತೀರ. ಸಣ್ಣ ಪುಟ್ಟ ಒಂದು ರೂಲ್ಸ್ ಏನಿರುತ್ತೆ ಸರ್ಕಾರದ್ದು, ಅದನ್ನು ಅಟ್ಲೀಸ್ಟ್ ತಿಳ್ಕೊಳ್ಬೇಕಲ್ವಾ? ಅಲ್ಲಿಯ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡೋದಕ್ಕಿಂತ ಮುಂಚೆ ವ್ಯಾಪಾರಸ್ಥರು ಆಗಲಿ, ಅಲ್ಲಿಯ ಸ್ಥಳೀಯ ನಿವಾಸಿಗಳಾಗಲಿ ಪೊಲೀಸ್ ಮಧ್ಯಪ್ರವೇಶ ಮಾಡಿದೆ. ನೀವು ಇಷ್ಟು ಹಲ್ಲೆ ಮಾಡಿದ್ರು ಅಂದ್ಕೊಂಡು ಒತ್ತುವರಿ ತೆರವು ಕಾರ್ಯಾಚರಣೆ ನಿಲ್ಲಿಸಲ್ಲ. ಅದು ಏನಿದೆ ಆ್ಯಸ್ ಪರ್ ರೂಲ್ಸ್ ಅದು ಮುಂದುವರಿಸ್ತಾರೆ.